ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟ್ರಯಾಂಗಲ್ ಶೇಪಲ್ಲಿ ಒಂದು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಸ್ಟ್ರೈಟ್ ಲೈನ್ ಜಿಗ್ಜ್ಯಾಗಲ್ಲಿ ಮಾಡೋಣ. ಜಿಗ್ಜ್ಯಾಗ್ ಲೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಥರ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡ್ರೆ ಮತ್ತೆ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಲೈನನ್ನು ಸಿಂಪಲ್ಲಾಗಿ ಒಂದು ಲೈನನ್ನು ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಅದಾದಮೇಲೆ ನಾವು ಜಿಗ್ಜ್ಯಾಗ್ನ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಕಸ್ಟಮರ್ ಕೊಟ್ಟಿರೋಂಥ ಸ್ಯಾರಿಯಲ್ಲಿ ಒಂದು ಡಿಸೈನ್ ಇತ್ತು, ಬ್ಲೌಸಲ್ಲಿ ಸ್ಯಾರಿಯಲ್ಲಿ ಈ ರೀತಿಯಾಗಿ ಫ್ಲವರ್ ಮೋಟಿವ್ಸ್ ಇತ್ತು. ಸೊ ಅದನ್ನು ಬೇಸಾಗಿ ಇಟ್ಕೊಂಡು ನಾನು ಇವಾಗ ಇದರ ಮೇಲೆ ಈ ರೀತಿ ಒಂದು ಡಿಸೈನ್ ಡ್ರಾ ಮಾಡ್ತಿರುವಂಥದ್ದು. ಈ ಥರ ಸ್ಯಾರಿಯಲ್ಲಿರೋವಂಥ ಡಿಸೈನ್ನ ನಾವು ಯೂಸ್ ಮಾಡಿ ಡಿಸೈನ್ ಮಾಡಿದ್ರೆ ಅದು ಸ್ವಲ್ಪ ಮ್ಯಾಚ್ ಆಗೋ ಇರುತ್ತೆ, ಒಂದು ಸ್ವಲ್ಪ ಯುನೀಕ್ ಆಗೋ ಇರುತ್ತೆ. ಇಲ್ಲಿ ಅಪ್ಸರಾ ಪೆನ್ಸಿಲ್ನ ವೈಟ್ ಪೆನ್ಸಿಲ್ನ ಯೂಸ್ ಮಾಡ್ತಿರೋದು ನಾನು ಸ್ಕೆಚ್ ಮಾಡೋದಕ್ಕೆ. ಎಲ್ಲ ಬಳ್ಳಿಗಳಿಗೂ ಗೋಲ್ಡನ್ ಥ್ರೆಡ್ಡಲ್ಲಿ ಜಿಗ್ಜ್ಯಾಗ್ ಇಲ್ಲಿ ಸ್ಯಾರಿ ಕಲರ್ ಬಂದು ವೈಟ್ ಕಲರ್. ಸೊ ಫ್ಲವರ್ಸಲ್ಲಿ ನಾನು ವೈಟ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಸ್ಯಾರಿಯಲ್ಲಿ 3 ಕಲರ್ನ ಅವರು ಫ್ಲವರ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನಾನು ಕೂಡ ಅದೇ ರೀತಿ 3 ಕಲರ್ನ ಯೂಸ್ ಮಾಡಿ ಈ ಡಿಸೈನ್ನ ಮಾಡ್ತಿದ್ದೀನಿ. ಅದರಲ್ಲಿ ಒಂದು ಪಿಂಕು, ಇನ್ನೊಂದು ವೈಟು, ಇನ್ನೊಂದು ಬ್ಲೂ ಕಲರ್. ಇವಾಗ ಇಲ್ಲಿ ಬ್ಲೂ ಕಲರ್ನ ಯೂಸ್ ಮಾಡ್ತಿದ್ದೀನಿ.
ಉಳಿದಿರೋ ಈ ಒಳಗಡೆ ಇರೋಂಥ ಈ ಪಾರ್ಟಿಗೆ ವಾಟರ್ ಫಾಲ್ ಸ್ಟಿಚ್ ಅಂತ ಹೇಳ್ತೀವಿ ನಾವು ಇದನ್ನು. ರನ್ನಿಂಗ್ ಸ್ಟಿಚ್ ಅಂದರೆ ಈ ವಾಟರ್ ಫಾಲ್ಸ್ ಥರನೇ ನೀರು ಹರಿಯೋ ಥರ ಈ ರೀತಿಯಾಗಿ ಸ್ಟಿಚಸ್ ಹಾಕ್ತಾ ಇರೋದು. ಅದು ಫುಲ್ ಎಲ್ಲೆಲ್ಲ ಗ್ಯಾಪ್ ಬಿಟ್ಟಿರುತ್ತೆ ಅದನ್ನೆಲ್ಲ ಕವರ್ ಮಾಡುತ್ತೆ. ಇಲ್ಲಿ ಇವಾಗ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಂತ ಒಂದು ರೌಂಡ್ ಶೇಪ್ ಗೋಲ್ಡನ್ ಕಲರಲ್ಲಿ